यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। गरीबों की गाड़ियां निकाले गए, गरीब आखिर जाएं तो कहां जाए, सरकार से सवाल। शहर बीजापुर के मशहूर तारीखी इमारत गगन महल के पास इस महंगाई के दौर में 2 जून की रोटी कमाने के लिए गरीब लोग कुछ गाड़ियां लगाकर अपनी ज़िंदगी बसर कर रहे हैं, मगर आज उन्हें इस जगह से प्रशासन द्वारा निकाला जा रहा है, जिसके चलते बार बार उन्हें यहां से हटाए जाने का आक्रोश व्यक्त करते हुए यहां के दुकानदारों ने अपनी प्रतिक्रिया व्यक्त की। अच्छे कड़े नाचनी इच्छे कड़े नच्చిన नाको कड़े नाने आते ಹೋಗಿ ಬರೋ ಗಾಡಿ ತೊಂದರೆ ಆಗಲಂದ್ರ ತೆಗಿಬೇಕಲ್ಲ ಯಾರು ಅನ್ನೋರು ಒಂದು ಕೆಲಸ ಮಾಡಲ್ಲ ನೀವು ಒಂಚೂರು ರೈತರ ಕೊಡ್ರಿ ಅಮಿತರ ಡಿಸ್ಚಾರ್ಜ್ ಹೇಳ್ರಿ ಸಾಹೇಬ್ರ ನಿಂತೋರು ಒಬ್ಬ ತೆಗೆದ್ರೆ ಒಬ್ಬ ತೆಗೆದ್ರೆ ಸೈಡ್ ಬಾ ಸೈಡ್ ರಸ ಚೋರಿ चलो निकालो बाबा तुम्हारे भी ಏನ್ ಮಾಡೋರಿದ್ದಾರೆ ಬಟ್ಟಿ ಮೇಲೆ ಈ ರೋಡ್ದವ್ರು ನೋಡಿ ಈ ಮತ್ತೆ ನಾನು ಒಬ್ಬನ ಹಟ್ಟಿ ಬೇಡ ಒಬ್ಬನಿಗೆ ಅನ್ಯಾಯ ಮಾಡೋದಕ್ಕೆ ಸರ್ ಗಾಡಿ ಇಲ್ಲ ನಾನು ಸರ್ ಗೊತ್ತ್ರಿ ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ ನಾನು ನೋಡ್ರಪ್ಪ ವ್ಯವಸ್ಥೆ ಮಾಡ್ಕೊಡು ವಿಚಾರ ಅದ ಯಾವ್ದಾರು ತೊಂದ್ರೆ ಆಗೈತೆ ಆಟ ತೆಗಿಯೋದೇವು ನಾವು ಅವ್ರಿಗೆ ಆಗಷ್ಟು ಇಲ್ಲೇನ ಆಜು ಬಾಜು ವ್ಯವಸ್ಥೆ ಮಾಡ್ಕೊಂಡು ವ್ಯವಸ್ಥೆ ಮಾಡೋದೇವು ಮತ್ತೆ ಅವ್ರಿಗೆ ಆಯ್ತು ಅನ್ಯಾಯ ಇವ್ರಿಗೆ ಆಯ್ತು ಅನ್ಯಾಯ ನೀವು ನಾವು ಹಿಂದೆ ದೇವು छोड़ो चुप देखो एक 5-6 दिन की मोहलत दो क्या नहीं तुमना व्यवस्था करते हैं तुमना तकलीफ नहीं होती अरे तुम्हारे लगन दीजिए गाड़ी तुम्हें की बोल रहे लगाओ बाजू उधर ये बोल रहे हैं ಇವ್ರು ಯಾಕೆ ಮಾತಾಡ್ತಾರೆ ಅನ್ಸುತ್ತೆ ಜಾಗ ಮೇರಿ ಬೇಜಿ ಗಾಡಿ ಇವ್ರು ಯಾಕೆ ಮಾತಾಡ್ತಾರೆ ಅನ್ಸುತ್ತೆ ಇವ್ರು ಮಾತಾಡೋ ಉದ್ದೇಶ ಏನದ ಬೈ ಕಟ್ರೆ ಇವ್ರೆ ರಾತ್ರಿ ಮೇರಾ ಕಿ ಗಾಡಿ ಇವ್ರು ಸವಾಲ ರೇ ಇದು ನಮಸ್ಕಾರ कोई बोल रहा है तुम्हें तो बुरे हो चुपड़ो जी बुराने वाला आज मैं तुम्हें चुपड़ो बोलू तो क्या अगर हाजिर से हाजिर क्या ऊपर तेगियो ऊपर बिडुದು ತಿಂಗಳ ಬರ್ತಿ ಹೋಯ್ದು ಅಂದ್ರೆ ಯಾರು ಗಾಡಿಗೆ वो अम्मा काटे काटे ए भाई ए उठाने आता है ಮಾತಾಡಿ ಮಾತಾಡಪ್ಪ ವೈ ಕಡೆ ಗಾಡಿ ಏನ್ ಮಾಡ್ತಾನೆ ಅನ್ಯಾಯ ಆಗಂಗಿಲ್ಲ ಅನ್ನಾನು ಸೈಡ್ ಬರೋದು ನಿನ್ಗೆ ಅನ್ಯಾಯ ಆಗಂಗಿಲ್ಲಪ್ಪ ಒಂದು 4-5 ಸೈಡ್ ಕೂಡ ನಿನ್ ಸೆಟ್ ಮಾಡಿಕೊಡ್ತೇನೆ ದೂರ ಹೇಳ್ಬೇಕಂಗಿಲ್ಲ ಆಜು ಬಾಜು ಹೇಳಿಲ್ಲಪ್ಪ ನಿನಗ ಯಾಸನ ಅಡ್ಡ ನೀವು ನಾನು ಕೇಳಿ ಕಡೆ ಅಲ್ಲಿ ಸೈಡ್ ಗಿಡಿಲ್ಲ ನಿನಗೆ ನಂಗೆ ಅನ್ನ ಇದಾಗ್ತದ ಒಂದ್ ಕಡೆ ನೀವು ಹೆಂಗ್ ಮಾಡ್ತೀವಿ ಹೋಗಿದ್ರೆ ನಮ್ಗೆ
ಹೋಗಿದ್ದೀರಿ ಹೋಗೋದು ಬಿಡ್ರಿ ಮಾತಾಡೋದು ಅಲ್ಲ ನೀ ಕಾಳಜಿ ಮಾಡಬೇಡ ನೀನ್ ಹಿಂದ ನಾ ಅದೇನೆ ಅವ ನೀ ಕಾಳಜಿ ಮಾಡಬೇಡ ನೀನ್ ಹಿಂದ ಅದನ್ನ ಅವ ಅಲ್ಲೇನಿಲ್ಲ ನಿನಗ ಹೇಳೇನೆ ಅವ ನೀನು ಕಾಳಜಿ ಮಾಡಬೇಡ ಅಲ್ಲ ನೀ ಕಾಳಜಿ ಮಾಡಬೇಡ ಒಯ್ಯೋದಲ್ವೀರ ನೀವೇನು ನನ್ನ ಜೋಡಿ ಜಗಳಾಡಿಲ್ಲ ಇಂತ ಸರ್ ವಿಡಿಯೋ ಮಾಡಬಲ್ಲ ನೀನು ಬೇಕಾದ 6 ತಿಂಗಳು ಒಳಗೆ 6 ತಿಂಗಳು ಒಳಗೆ ಬಿಡ್ರಿ ಸರ್ ಬಡವರ ಮೇಲೆ ಏನು ನೋಡ್ರಪ್ಪ ನೀವೆಲ್ಲ ನಿಂತವ್ರಿದ್ದೀರಿ ದಯವಿಟ್ಟು ಅವ್ರಿಗೆ ಒಂದು ಜಾಗ ನಾನು ಫಸ್ಟ್ ಹೇಳ್ತಟ್ಟೆ ನೀನು ಕಾಳಜಿ ಮಾಡಬೇಡ ನೀನು ಜೀವನಕ್ಕೆ ಅನ್ಯಾಯ ಆಗಬಾರ್ದು ನಾನು ನೋಡ್ಕೊತೇನೆ ಅಂತ ಹೇಳಿದೀನಿ ಅನ್ಸದ ಅವ ಉರ್ಲಾಕೋತಾನು ಸಾಯ್ತಾನು ನನಗೆ ಇಲ್ಲಿ ಶುಗರ್ ಬಿ ಪಿ ಎಲ್ಲಾರು ಕೂಡ ಅದಾವ ಯಾಕಂದ್ರೆ ಅದೇ ನೋಡ್ರಿ ಅವ್ರಿಗೆ ಅನ್ಯಾಯ ಆಗಂಗಿಲ್ಲ ಅವ್ರಿಗೆ ಅನ್ಯಾಯ ಆಗಂಗಿಲ್ಲ ಅವ್ರಿಗೆ ಅನ್ಯಾಯ ಆಗಬಾರ್ದು ನೋಡ್ಕೊಂಡು ಆಟು ಬೀರಿ ಮಾತ್ರ ನಾ ಜಗಳ ಆಡ್ತೀನಿ ನನಗೆ ಧಮಕಿ ಕೊಡ್ತಾರ ಉರ್ಲಾಕೋತಾನಂತ ಸಾಯ್ತಾನಂತ ಇಟ್ರ ಮ್ಯಾಗ ಸರ್ ಕಂಪ್ಲೇಂಟ್ ಕೊಟ್ರ ನೋಡಲೇ ನಿಮ್ಮ ಮಾತುಗಳು ಸಂವಿಧಾನಿಕವಾಗಿತ್ತು ಮಾತಾಡೋಕ ಕೇಳಿ ಕಡೆ ಯಾವ ಅಧಿಕಾರಿ ಅಂದ್ರೆ ಯಾವ ಅಧಿಕಾರಿ ಬಂದು ನಿನಗೆ ಅವ ನಿನ್ನ ತಂಗಿದ್ದಂಗಿದೆ ನೀನು ಹಚ್ಚಿದಾಗ ನಾವು ಬಡಿಯಂಗಿಲ್ಲ ಅಂತ ಯಾವ ನಿನಗೆ ಇವರಿಗೆ ಹೇಳಿದ ಯಾವ ಹೇಳಿದ ಹೇಳಿ ನೋಡೋಣ ನಿಮಗೆ ಹೇಳಿದ ನಿಮ್ಗೆ ಅವ ನೀ ಬೇಡ ನೀ ಮಾತಾಡಬೇಡ್ರಿ ನೀವು ಏನ್ ಮಾಡ್ತಾರೆ ಗೊತ್ತಾನೆ ಅಳಕಾದ್ರೆ ಅಂಬಲಿ ಗಟ್ಟಾದ್ರೆ ನನ್ನ ಜಲ ಮಾತ್ರ ಹಂಗೆ ಎಂದೂ ಮಾಡಂಗಿಲ್ಲ ನಾನು ಅಳಕಾಗ್ಲಿ ಗಟ್ಟಾಗ್ಲಿ ಮಾಡೋದನ್ನ ಮಾಡ್ತೀನಿ ಈಗ ನಿಮ್ಮ ಮಧ್ಯ ನೀನು ಬರೋದು ಬಿಡು ಕಮಿಷನರ್ ಕೇಳ್ತೀನಿ ಎಲ್ಲ ತನಕ ಮುಂಚೆ ಆಗಿದ್ರೆ ಸರ್ ಇದೊಂದು ಅನುಕೂಲ ಮಾಡು ನೋಡಿ ಸರ್ ನಾವು ಹೋಗ್ತೀವಿ ಬರ್ಕೊಡು ನೀನು ಬರ್ಕೊಡು ಮಾತಾಡಬೇಡ ಬರ್ಕೊಡೋಕೆ ಹೋಗುವ ನೀನು ಬರ್ಕೊಡೋಕೆ ಹೋಗು ನಿಮ್ಮ ವಿಚಾರದಿಂದ ನಾವು ಹೋಗಿ ರಿಕ್ವೆಸ್ಟ್ ಮಾಡಿ हम नको अंकल करके दो हम नको गाड़ा वो नको काटने दो और 15 दिन को महीने को तकलीफ नको करने दो कहाँ भी काम सिस्टमेटिक से हम नको जागाती भी दो एक नहीं तो इसके चुपर हम कर खाते हैं एक बार आओ नको तुम्हें गरीब है कहाँ कर खाना में बोलो देखेंगे और बेंगलुरु में देखो 5 रोड के ऊपर फट छोड़ते हैं दाची छोड़ते हैं भजी छोड़ते हैं सब छोड़ को वहाँ धंधा पानी कर ले खाती गरीबा उनको छोड़ते हैं यहाँ कहते बीजापुर में सिटी क्या बहुत बड़ा सिटी है ये भी खेड़ा है बता कहीं को तुम्हें भी तकलीफ करते हैं हमारी पूछते तुम ना अब डीसी साहब नवा आकर उन्हें आने का कमिश्नर नवाज साहब आकर उन्हें आने का लोगा साहब आते कर उन्हें आने का कभी तो मंत्री आते कर उन्हें आने का कितने बार कर ना कितने बार कर हमें काटना ये तुम्हें बोलो नहीं जाते ये एरिया कंदित रहने वाले में कहाँ भी नोटिस नहीं दिया हमने कहाँ दी नोटिस नहीं दिया हमने वही तो अभी हमें रोज का 40 रुपये तो मेरे महीने 1200 रुपये होता मैं ये देता हूँ उनको यहाँ जकात अब जकात भी लेने का इसका 20 है उसका 20 है 1200 रुपये लेते हैं कौन आग ले जाते हैं वो लंगड़ा आता तो उसका नाम राजू आता यूनिट ले जाता खाली पैसे लेने आता उन्हें ऐसे क्या जब गाड़ियाँ उकाड़ दो नहीं आता बोल ले हमें क्या करेंगे जी कथा अभी उन्हें हुई कर काने का उकाड़ने का हुई कर काना का उकाड़ने का अभी वहाँ 15 दिन लगाता है 1 रुपया व्यापारी नहीं हुआ हमारा अब बैठ भी हमें आपको है अब हमें कहाँ जाना हमें ये एरिया छोड़ के जाते नहीं अब क्या पूरा खाड़े है क्या तुम्हारा अत्ताज खाड़े हमारा खाड़े तो हमें क्या तकलीफ दे रहे थे क्या उनको दुकान है वो क्या रखी तो वहाँ उनका रखी हमारा उकाड़ी अब उन्हें होना हुए हमें नहीं होना हुए ऐसा करें कैसा पैसे ज्यादा देते हैं क्या भी मंथली देते सिंगे अंदर के अंदर किसी भी ले जाते सिंगे उन्हें हम ना नहीं आते उन्हें पूछते नहीं हमें नहीं देते हमें बता जकात भर देती बैठी तुम ना क्या तकलीफ करूँ क्या मैं या नहीं अब पार्किंग वाले को गाड़ा देता हूँ कार गाड़ी वाले को मैं पार्किंग देता हूँ लगाने फिर भी हमारी तकलीफ तो क्यों अब ऐसा कर मुझे नहीं चलता देखो अब कहाँ तुम काम में हाथ लगाने ली देखो मैं छोड़ती नहीं आज आपका नाम साहेब भी मेरा नाम 98 दिन ಚಾಲು ಆಗಿತ್ತು ರೀ ಬಂದ ಎಲ್ಲ ನಮ್ಮ ತಾಯಿ ತಂದೆ ಇಲ್ಲೇ ಇದ್ರು ನಾವು ಇಲ್ಲೇ ಇದ್ದೆವು ಈಗ ಏಕಿ ಒಂದು 2-3 ಸಲ ಬಂದಿದ್ರು ತೆಗಿತೀವಿ ಅಂದರು ಆಯ್ತು ಬಿಟ್ಟಿದ್ದೀವಿ ರೀ ಈಗ ಮತ್ತೆ ಏಕಾಏಕಿ ಬಂದು ನಮ್ಮ ಗಾಡಿ ತೆಗಿಲತ್ತಾರ ಸದ್ಯ ನಮ್ಮ 2 ಗಾಡಿ ಸರ್ಸ್ಯಾರ ಈಗ 98 ದಿನ ಚಾಲು ಐತೆ ನಮ್ದು ಮೊಹಮ್ಮದ್ ಮೊಹಸಿನ್ ಸಾಹೇಬ್ರು ಇದ್ದಾಗ ನಮಗೆ ಚಾಲು ಐತಿ ಆ ಲೈನ್ ಇತ್ತು ಪೈಲ ಆ ಲೈನ್ದಿಂದ ಇತ್ತು ಪೈಲ ಮೊಹಮ್ಮದ್ ಮೊಹಸಿನ್ ಸಾಹೇಬ್ರು ಏನಂದ್ರು ಈ ಲೈನ್ದಾಗ ಹಾಕೋರಿಪ್ಪ ಇಲ್ಲೇನು ತಗಲಿಪ್ ಆಗಲ್ಲ ಅಂತ ಹೇಳಿ ಇದೆಲ್ಲ ಇಲ್ಲಿ ಬಿಟ್ಟು ಹೋಗ್ಯಾರ ಈಗ ಮತ್ತೆ ಏಕಾಏಕಿ ಬಂದು ನಮ್ಮ ಅಂಗಡಿ ಪೂರ ತಗಿಲತ್ತಾರ ಈಗ ಅವ್ರು ನೀವು ಇಲ್ಲಿ ಕಳ್ರ ಮಾಡತ್ತೀರೇನ ಕಳತನ ಮಾಡತ್ತೀರಿ ಕಳತನ ಏನಿಲ್ಲ ದುಡ್ಕೊಂತಿಲ್ಲ ಆಯ್ತು ರೀ ನಾವು ದುಡ್ಕೊಂತಿಲ್ಲ ಆಯ್ತು
ಯಾರಿಗೂ ಮೋಸ ಮಾಡತ್ತೀರಿ? ಏನು ಮೋಸ ಇಲ್ಲ, ತಕ್ಲೀಫ್ ಇಲ್ಲ, ಏನಿಲ್ಲ. ಫೋರ್ಜರಿ ಮನಿ ಏನು ಇಲ್ಲ. ಕಬ್ಜಾ ಮಾಡತ್ತೀರಿ? ಏನು ಕಬ್ಜಾ ಇಲ್ಲ, ಏನಿಲ್ಲ. ಹೆಂಗ್ ಗಾಡಿ ಐತೆ ಹಂಗೈತೆ ಗಾಡಿ. ಭೂಮಿ ಹಗರಣ ಅದು ಏ ಯಾವುದೇನು ಸಂಬಂಧ ಇಲ್ಲ ನಮಗೆ. ಭೂಮಿ ಹಗರಣ ಏನು ನಾವು ದುಡ್ಕೊಂತಿಲ್ಲ ನೋಡ್ರಿ, ಇಷ್ಟು ತಕ್ಲೀಫ್ ಮಾಡ್ಲತ್ತಾರ. ಯಾಕೆ ತೆಗಿಕತ್ತಾರ? ಅದು ಯಾವ್ದು ಅವ್ರಿಗೆ ನೀವು ಕೇಳ್ಬೇಕು, ನೀವು ಮೀಡಿಯಾದವ್ರು ನೀವು ಕೇಳ್ಬೇಕು ಅದನ್ನ ಎದಕ್ಕೆ ತೆಗಿತಾರೆ, ಏನು ಮಾಡ್ತಾರೆ. ನೀವು ಮೀಡಿಯಾದವ್ರು ಇದ್ರೆ ನಡ್ಬರ್ಕ ನೀವು ಅದನ್ನ ಶುದ್ಧ ಮಾಡಿ ಹೋಗ್ಬೇಕ್ರಿ. ಮಂತ್ಲಿ ಅದು ಏನಿಲ್ಲ ರೀ ಇಲ್ಲಿ ತಗೋತಾರ ಖುಲ್ಲಾ ಹೇಳ್ರಿ. ಇಲ್ಲ ಎಟ್ಟ ಹೋಯ್ತಾರ? ಒಂದು ಅಂಗಡಿಗೆ 20 ರೂಪಾಯಿ. 20 ರೂಪಾಯಿ. ನೀವು ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರ? ಕೊಳ್ಳಿಂದ ಕೊಡಬೇಕಂತ ಹೇಳ್ತಾರೆ. ಮತ್ತೆ ಇವ್ರು ನಿಮ್ಗೆ ತೆಗಿಯೋ ಉದ್ದೇಶ ಏನದ? 25 ನೀವು ಕೇಳ್ಬೇಕು ಸರ್. ನೀವು ಉತ್ತರ ಹೇಳ್ರಿ. ನಮಗ್ ಗೊತ್ತಿಲ್ಲ. ಒಟ್ಟು ತೆಗಿ ಅಂದಾರ, ಡಿಸಿ ತೆಗಿ ಅಂದಾರ. ನೀವು ಡಿಸಿ ಸಾಹೇಬ್ರಿಗೆ ಭೇಟಿಯಾಗಿರಿ? ಡಿಸಿ ಸಾಹೇಬ್ರ ಭೇಟಿ ಎಲ್ಲರಿಗೆ ತೆಗಿ ಅಂತ ಹೇಳ್ಯಾರಿ ಅವರು. ಡಿಸಿ ಸಾಹೇಬ್ರು ಅವ್ರಿಗೆ ಬಿಟ್ಟು ನಿಮ್ಗೆ ಅಟ್ಟಿ ಆಗ್ತಾ ಹೇಳ್ತಾರ? ನೀವು ಕೇಳ್ಬೇಕ್ರಿ, ಮೀಡಿಯಾದವ್ರನ್ನ ಪ್ರಶ್ನೆ ಮಾಡ್ಬೇಕ್ರಿ ಅದನ್ನ. ಈಗ ನಮ್ಗೆ ಕುತ್ತಿಗೆ ಬಂದೈತಿ, ತ್ರಾಸ ಭಾಳ ಬಂದೈತ್ರಿ ನಮಗೆ. ನಾವು ಎಲ್ಲಿ ಹೋಗ್ಬೇಕ್ರಿ? ಅಲ್ಲಿ ಕಿತ್ತಿದ್ರೆ ನಾವು ಎಲ್ಲಿ ಹೋಗ್ಬೇಕ್ರಿ ಸಾಹೇಬ್ರ? ಹೇಳ್ರಿ ನೋಡೋಣ. ಮುಂದೆ ನಾವು ಎಲ್ಲಿ ಹೋಗೋನು? ನಮ್ ದುಡ್ಕೊಂತಿಲ್ಲ, ಇದ್ರ ಬಿಟ್ಟು ನಮಗೆ ಮತ್ತೊಂದು ಕೆಲಸ ಗೊತ್ತಿಲ್ಲ. ನಾವು ಮತ್ತೊಂದು ಚಾನಲ್ಲಿ ಹೋಗಾರಲ್ರಿ, ಅಟ್ಟ ದುಡಿದು ಅಟ್ಟ ತಿನ್ನೋದು. ನಾವೇನು ಹೆಚ್ಚಿಗೆ ನಮಗೆ ಈಟ್ ಮನೆ ಸುಳೆ ಇಲ್ರಿ. ನಾವು ಬಾಡಿಗೆ ಮನೆ ಒಳಗದೇವು. ಈಗ ನಮ್ದೆಲ್ಲ ಭಾಳ ತ್ರಾಸ ಐತಿ. ಇನ್ನು ನಾವು ಯಾರು ಮುಂದೆ ಹೇಳೋಣ್ರಿ? ಬರ್ತಾರ ಗಳಿಗಮ್ ತೆಗಿ ಆ ಥರ ನಾವು ಎಲ್ಲಿ ಹೋಗುನ್ ಹೇಳ್ರಿ? ಇದಕ್ಕೆ ಏನು ಪರಿಹಾರ ನೀಡ್ಬೇಕಲ್ರಿ ಅವ್ರು ನಮಗೆ? ನಾವು ಅಟ್ಟೆ ರೀ, ನಮ್ಮ ಚಾದ ಗಾಡಿ ಅಟ್ಟ ತೆಗಿಯೋಣ ಏನೂ ಇಲ್ರಿ. ಇಲ್ಲೇ ಅದಾವಲ್ರಿ, ಅವ್ರಿಗೆ ಸಪೋರ್ಟ್ ಅದಾರ. ನಾವು ಅದು ನಮ್ಗೆ ಗೊತ್ತಿಲ್ರಿ. ಅದು ನಾವು ಕೊಡಂಗಿಲ್ರಿ. ನಮ್ಗೆ ಅದಕ್ಕೆ ಈ ಸದ್ ಒಟ್ಟು ತೆಗಿಯತ್ತಾರ. ಮುಖಾಂತರ ಡಿಸಿ ಸಾಹೇಬ್ರಿಗೆ ಏನು ಮನೆ ಮಾಡ್ಕೋತೀರಿ? ಈಗ ನಮ್ಮ ಜಾಗದಾಗ ನಮ್ಗೆ ಇಲ್ಲೇ ರೀ, ನಮ್ಗೆ ಇಟ್ಟು ಅಂಗಡಿ ಅದಾವ್ರಿ. ನಮ್ಮ ಏನು ಗಾಲಿ ಮೇಲೆ ಅದಾವ್ರಿ. ನಾವು ಮಹಾನಗರ ಪಾಲಿಕೆದವರು ಆರೋಪ ಮಾಡತ್ತಾರ, ನೀವು ಟ್ರಾಫಿಕ್ ಜಾಮ್ ಮಾಡ್ತಿರತ್ತ, ದಾರಿ ಬಿಡಂಗಿಲ್ಲ. ಎಲ್ಲಿ ನಮ್ಮ ಒಳಗೈತಲ್ರಿ ಅಂಗಡಿ. ಎಲ್ಲರ ಅಂಗಡಿ ಕೂಡದಾಗ ಒಳಗೈತ್ರಿ ನಮ್ದು ಒಳಗೈತಲ್ರಿ. ಹಾಂ ರೀ, ಮಾಡ್ಕೊಂಡು ತಿನ್ನಕ ನಮ್ಮ ಮಕ್ಳದವ್ರಿ ಸಣ್ಣ ಸಣ್ಣ. ಅವಕ್ಕೆ ಏನು ಸಾಲೇನು ಪಾಟೇನು ನಮ್ಗೆ ಏನು ಇಲ್ರಿ. ತೆಗಿ ಬರೀ ತೆಗಿ ಅಂದಾರ್ರಿ. ನಾವು ಹೇಳ್ರಿ. ನನ್ನ ಹೆಸರು ಲಲಿತಾ ರೀ. ವಿಚಾರ ಮಾಡಿದಾಗ ನೀವು ನಮ್ಗೆ 4 ಮಂದಿ ಕಟ್ಕೊಂಡು ಆಟ ಆಡ್ತೀರಂದ್ರೆ ನೀವು ಬರ್ಕೊಂಡು खाना खाएंगे इसमें 10 लोग आए हैं। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।